18 ಮಕ್ಕಳು ಡಿಸ್ಟಿಂಕ್ಸ್ ಬಂದಿದ್ದಾರೆ. ಇದನ್ನು ಮರೆಯೋಕ್ಕೆ ಆಗುತ್ತಾ ಇಲ್ಲ. ಪ್ರತಿಯೊಂದು ವರ್ಷವೂ ಇದೇ ಥರ ಒಳ್ಳೆ ರಿಸಲ್ಟು ಬರಬೇಕು ಅಂತ LBA ಮೆಥಡ್ನ ಫಾಲೋ ಮಾಡಿರೋದ್ರಿಂದ ಎಲ್ಲ ಮಕ್ಕಳು 100% ರಿಸಲ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. SSLC ರಿಸಲ್ಟು ಪ್ರಕಟಣೆ ಮಾಡಿದ್ದಾರೆ. ನೋಬಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಖ್ಯ ಶಿಕ್ಷಕರಾಗಿರೋ ನಾನು ಈ ದಿವಸ ತುಂಬಾ ಸಂತೋಷ ಆಗ್ತೈತೆ. ಕಾರಣ ಏನಪ್ಪ ಅಂದರೆ ನಮ್ಮದು 2ನೇ ಬ್ಯಾಚ್ ಇದು 100% ರಿಸಲ್ಟ್ ಬಂದಿರೋದ್ರಿಂದ ಅಷ್ಟೇ ಸಂತೋಷ ಆಗ್ತೈತೆ. ಇದರ ಹಿಂದೆಗಡೆ ನಮ್ಮ ಹುಡುಗರು ಹಾರ್ಡ್ ವರ್ಕು, ಡೆಡಿಕೇಷನ್ನು, ಎಫರ್ಟು ಇದೆಲ್ಲನೂ ಮಾಡಿರೋದ್ರಿಂದನೇ ಇವತ್ತು 100% ರಿಸಲ್ಟ್ ಬಂದೈತೆ. ಆದ್ದರಿಂದ ಒಟ್ಟು 18 ಮಕ್ಕಳು ಡಿಸ್ಟಿಂಕ್ಸ್ ಬಂದಿದ್ದಾರೆ. 30 ಜನ ಹುಡುಗರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಉಳಿತಾ ಇರೋ ಮಕ್ಕಳು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆ ಆಗ್ತೈತೆ. ಈ ಸಕ್ಸಸ್ ಹಿಂದೆಗಡೆ ನಮ್ಮ ಮ್ಯಾನೇಜ್ಮೆಂಟ್ ಆಗಿರೋ ಅಂಥ ಸೆಕ್ರೆಟರಿ ಸರ್ ಆದಿಲ್ ಬಸರ್ ಸಾರು ಅವ್ರ ಇನ್ಸ್ಪಿರೇಷನ್ ಇರೋದ್ರಿಂದನೇ ಎಲ್ಲ ಟೀಚರ್ಸು ಹಾರ್ಡ್ ವರ್ಕ್ ಮಾಡಿ ಈ ರಿಸಲ್ಟ್ನ ಕೊಟ್ಟಿದ್ದೀವಿ. ಇದ್ರ ಹಿಂದೆಗಡೆ ಪೇರೆಂಟ್ಸ್ ಅವ್ರ ಸಪೋರ್ಟು ಇರೋದ್ರಿಂದ ನಿಜವಾಗ್ಲೂ ಈ ಸಕ್ಸಸ್ಸು ನಡೀತು. ಇದನ್ನು ಮರೆಯೋಕ್ಕೆ ಆಗುತ್ತಾ ಇಲ್ಲ. ಪ್ರತಿಯೊಂದು ವರ್ಷವೂ ಇದೇ ಥರ ಒಳ್ಳೆ ರಿಸಲ್ಟು ಬರಬೇಕು ಅಂತ ಇವತ್ತು ದಿವಸ ನಾವು ಏನು ಪ್ರೇ ಮಾಡಿದ್ರೋ ಆ ದೇವರ ಅನುಗ್ರಹದಿಂದ ಈ ಒಳ್ಳೆ ರಿಸಲ್ಟ್ ಬಂದೈತೆ. ಎಲ್ಲರಿಗೂ ಒಳ್ಳೆಯದೇ ನಡಿಬೇಕು. ಇನ್ನೂ ಮುಂದೆ ಬರೋ ದಿನಗಳಲ್ಲಿನೂ ನಮ್ಮ ಶಾಲೆಗಳಲ್ಲಿ ಎಲ್ಲನೂ ಸಕ್ಸಸ್ ರೇಟಿಯು ಇನ್ಕ್ರೀಸ್ ಆಗಬೇಕಂತ ಕೋರ್ತಾ ಇದ್ದೀನಿ. ವಂದನೆಗಳು. ನಮಸ್ಕಾರ. ಅಂದರೆ ಮಾಮೂಲಿಯಾಗಿ 100% ರಿಸಲ್ಟ್ಸ್ ಬರಬೇಕಂದ್ರೆ ತುಂಬ ಎಫರ್ಟ್ಸ್ ತೊಗೋಬೇಕು. ಈ ಬಾರಿ ಈ ಸಾಲಿನಲ್ಲಿ SSLC ಮಕ್ಕಳಿಗಾಗಿ ಏನೆಲ್ಲ ಎಫರ್ಟ್ಸ್ ತೊಗೊಂಡಿದ್ದೀವಿ? ಅದೇ ಸ್ಪೆಷಲ್ ಕ್ಲಾಸಸ್ ಅಂದರೆ ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ 2 ಅವರು ಮತ್ತು ಸಂಜೆ 1.5 ಅವರ್ ಈ ಥರ ತಗೊಂಡು ಪ್ರತಿಯೊಂದು ಸ್ಲೋ ಲರ್ನರ್ ಮಕ್ಕಳಿಗೆ ನಾವು ಸ್ಪೆಷಲ್ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಟೆಸ್ಟ್ಗಳು ಕಂಡಕ್ಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ನ ರಿಪೀಟೆಡ್ ಮಾಡಿ LBA ಮೆಥಡ್ನ ಫಾಲೋ ಮಾಡಿರೋದ್ರಿಂದ ಎಲ್ಲ ಮಕ್ಕಳು 100% ರಿಸಲ್ಟ್ ಆಗುತ್ತೆ. ಎಲ್ಲ ಹುಡುಗರು ಒಳ್ಳೆ ಮಾರ್ಕ್ಸು ತಗೊಂಡಿದ್ದಾರೆ. ಆಮೇಲೆ ಪೇರೆಂಟ್ಸ್ ಕೋಆಪ್ರೇಷನ್ ಹೆಂಗಿತ್ತು? ಪೇರೆಂಟ್ಸು ನಿಜವಾಗ್ಲೂ ಅಷ್ಟೇ ಸಂತೋಷ ಆಗ್ತೈತೆ. ಪ್ರಾರಂಭದಿಂದ ಎಂಡ್ವರೆಗೂ ಪ್ರತಿ ಒಂದು ಮೀಟಿಂಗಲ್ಲೂ ಅವರು ನಮಗೆ ಕೋಆಪ್ರೇಷನ್ ಮಾಡಿರೋದ್ರಿಂದನೇ ಈ ವಿಷಯ ಸಕ್ಸಸ್ ಆಗುತ್ತೆ. ಅಂದರೆ ಮನೆಯಲ್ಲೇ ಆಗಿರ್ಬೋದು, ಸ್ಕೂಲಲ್ಲೇ ಆಗಿರ್ಬೋದು, ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರೋದ್ರಿಂದನೇ ಈ ರಿಸಲ್ಟು ಬರೋಕ್ಕೆ ಸಾಧ್ಯತೆ ಇದೆ.